स्वागत है आपका बी न्यूज नेशन में। मैं हूं आबिद हुसैन। बाढ़ पीड़ितों की मदद में नाकाम सरकार, कांग्रेस का धरना प्रदर्शन। बीजापुर जिला कांग्रेस समिति नगर ब्लॉक जल नगर ब्लॉक जिला कमेटी घटकों की तरफ से राज्य भर में चल रहे धरना प्रदर्शन के चलते बीजापुर के अंबेडकर सर्कल में बाढ़ पीड़ितों की मदद और परिहार देने में नाकाम बीजेपी की केंद्र और राज्य सरकार पर आक्रोश व्यक्त करते हुए खूब बरसे कांग्रेसी नेता। ನರೇಂದ್ರ ಮೋದಿಯವರ ನೇತೃತ್ವದ ಒಂದು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿದ್ದು, ರಾಜ್ಯದಲ್ಲಿ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದು, ತಾವು ಕೂಡ ಒಂದು ಅನೇಕ ಮಾಧ್ಯಮದಲ್ಲಿ ತಾವು ಕೂಡ ಸ್ವಂತ ಒಂದು ವೀಕ್ಷಣೆಯನ್ನು ಮಾಡಿದ್ದೀರಿ. ಇವತ್ತು ನಮ್ಮ ರಾಜ್ಯದ 22 ಜಿಲ್ಲೆಗಳಲ್ಲಿ ನಮ್ಮ ರೈತರು ಸಾರ್ವಜನಿಕರು ಪಡುತ್ತಿರುವಂಥ ಕಷ್ಟ ನೋಡಿ ಇವತ್ತಿರುವವರೆಗೂ ಸರ್ಕಾರ ಒಂದು ಕಣ್ಣು ಮುಚ್ಚಿ ಕುಳಿತಾ ಇದೆ. ಯಾಕಂದ್ರೆ ಮೊನ್ನೆ ಒಂದು ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟರು, 10,000 ಪರಿಹಾರ ನಿಮಗೆ ಸಾಕಂತೇಳಿ. ಇವತ್ತು ತಾವು ನೋಡಿದ್ರೆ ಒಂದು ನದಿಯ ತೀರದ ರೈತರ ಗೋಳು ಕೇಳಲಾರದ ಪರಿಸ್ಥಿತಿ ಅದು. ಯಾಕೆ ಕೇಳಲಾರದ ಪರಿಸ್ಥಿತಿ ಅಂದರೆ ಸುಮಾರು ಲಕ್ಷಗಟ್ಟಲೆ ಬ್ಯಾಂಕಿನಿಂದ ಬೆಳೆಸಾಲವನ್ನು ಪಡೆದು ಕಬ್ಬು, ದಾಳಿಂಬರ ಹಾಗೂ ಬಾಳೆ ಅನೇಕ ಒಂದು ಬೆಳೆಗಳನ್ನು ತಾವು ಯಾವುದೋ ಒಂದು ಆಸೆಯನ್ನು ಇಟ್ಕೊಂಡು ಬೆಳೆದಿದ್ದರು. ಅಂಥ ಬೆಳೆಯನ್ನು ಇವತ್ತು ಪೂರಾ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ರೈತರ ಪರಿಸ್ಥಿತಿ ಭಾಳ ಹದಗೆಟ್ಟಿದೆ. ಅದೆಲ್ಲವನ್ನು ಸರ್ಕಾರ ಸಂರಕ್ಷಣೆ ಮಾಡುವ ಜವಾಬ್ದಾರಿ ಇದ್ದರೂ ಕೂಡ ಇದುವರೆಗೆ ತಾವು ನೋಡಿದರೆ ಗಂಜಿ ಕೇಂದ್ರದಲ್ಲಿ ಅನೇಕ ಒಂದು ಚಿಕ್ಕ ಮಕ್ಕಳು ಇವತ್ತಿನ ದಿವಸ ಹಸಿವಿನಿಂದ ಬಳತಾ ಇದ್ದರು. ಯಾವ ಥರ ಅಂದ್ರೆ ಒಂದು ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ನಿನ್ನೆ ನಾವು ನೋಡಿದೆವು, ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಚಿಕ್ಕ ಮಗು ಹೇಳ್ತದೆ, ಎಂಥವ್ರಿಗೆ ನೋಡಿದ್ರು ಎಂಥವ್ರ ಒಂದು ಮನ ಕರಗುವಂಥ ಸ್ಥಿತಿ. ಹೆಂಗಂದ್ರೆ ಮುಂಜಾನೆ ಹಿಡಿದು ಈಗ 4 ಗಂಟೆ ಆಗಿದೆ, ನಮ್ಮ ಹೊಟ್ಟೆಗೆ ಏನೂ ಅನ್ನ ಇಲ್ಲಿಯವರೆಗೆ ಇಲ್ಲ. ಯಾಕಂದ್ರೆ ದಿನ ಬೆಳಗ್ಗೆ ನಮ್ಮ ತಂದೆಯವರು ಹೋಗಿ ತಂದು ಕೊಡ್ತಾಯಿದ್ರು. ಅವರು ಒಂದು ಸರ್ಕಾರ ಪರಿಹಾರಕ್ಕೋಸ್ಕರ ಒಂದು ತಹಸೀಲ್ದಾರ್ ಕಚೇರಿ ಮುಂದೆ ಹೋಗಿ ದಂಡಿ ನಿಂತಿದ್ದಾರೆ. ಅದಕ್ಕೆ ನಮ್ಗೆ ಇಲ್ಲಿವರೆಗೂ ಕೂಡ ಏನೂ ಹೊಟ್ಟೆಗಿಲ್ಲ. ಈ ನಿರಾಶ್ರಿತರ ಗಂಜಿ ಕೇಂದ್ರ ಇಲ್ಲಿವರೆಗೂ ಯಾವ ಅಧಿಕಾರಿಗಳು ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ಕೂಡ ನಮಗೆ ಒಂದು ಸಹಕಾರಕ್ಕೆ ನಿಂತಿಲ್ಲ ಅನ್ನುವಂಥ ಹೇಳಿಕೆ ಭಾಳ ಒಂದು ಎಲ್ಲರ ಮನ ಕರುವಂತಿತ್ತು. ಇಂಥ ಪರಿಸ್ಥಿತಿಯಲ್ಲಿ ರೈತರ ಹೆಸರ ಮೇಲೆ ಹಸಿರು ಶಾಲವನ್ನು ಹಾಕಿಕೊಂಡು ಪ್ರಮಾಣ ವಚನ ಮಾಡಿದಂಥ ಒಂದು ಮುಖ್ಯಮಂತ್ರಿಗಳು ಇವತ್ತು ತಕ್ಷಣ ರೈತರ ನೆರವಿಗೆ ನಿಂತು ರೈತರಿಗೆ ಆದಂಥ ಒಂದು ನುಸ್ಖಾನ ಭರಪಾಯಿ ಮಾಡಬೇಕಂತೇಳಿ ತಮ್ಮ ಒಂದು ಮಾಧ್ಯಮದ ಮುಖಾಂತರ ಇವತ್ತು ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ನಮ್ಮ ಪ್ರತಿಭಟನೆಗೆ ಅವರು ಸ್ಪಂದಿಸದೇ ಇದ್ದರೆ ತಕ್ಷಣ ನಾವು ಇಡೀ ರಾಜ್ಯವ್ಯಾಪ್ತಿ ಕಾಂಗ್ರೆಸ್ ಪಕ್ಷದಿಂದ ಒಂದು ರೈತರ ನೆರವಿಗೆ ನಿಂತು ಒಂದು ಉಗ್ರವಾದಂಥ ಹೋರಾಟ ಕೈಗೊಳ್ತೇವಂತ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರ್ತಾ ಇದ್ದೇನೆ. आज डीसी ऑफिस को हमारे अध्यक्ष रविगौड़ा पाटिल, राजू अलगुर साहब, कतनगांव साहब, पूरे कांग्रेस के अध्यक्ष, उपाध्यक्ष, ब्लॉक अध्यक्ष, जलनगर अध्यक्ष, पूरे कार्यकर्ता मिला को मनवी दी। ये बीजेपी सरकार केंद्र में है, वो 30 से 40 दिन में तो एक भी रुपया फंड नहीं दी, ना उनके अकाउंट को दिए, ना उनको घर को, ना जानवर को, ना उनको खाने। गंजी केंद्र करें, गंजी केंद्र में है बच्चों को साल जाना, पार्टी थैली ने पूरा उनके घर में पूरा घर डूब को गए, भांडे गए, बर्तन गए, और पानी ऊपर से कोयना से भी और 1-8 दिन पहले छोड़े थे। पानी और आ रहा है कर को और उन्होंने गंजी केंद्र का रहे उनको घरा बना के दे को 0 पॉइंट को ला को 10 लाख देते होता, 15 से 20 लाख रुपये दे तो उनको घरा बनते हैं। 5 लाख दे रहे हैं उनके गैया भैंसा, करोड़ों रुपए के भैंसा, गन्ना उन्होंने रहता 10 से 15 एकरे, 20 एकरे, 2 एकरे, 5 एकरे। 5 एकरे में भी 10 लाख 12 लाख गन्ना पिकाते थे। आज गन्ना पूरा डूब को गए। गन्ना होंदे ये गन्ना, दाड़मरी, नींबू,
ये सब अनाज का मेकी जा रही है, पूरे डूब को गए और उनको खाने को रहता दबा को पैसे वाले रहता के बारे में सरकार चुनकाती उनको क्या भी नहीं दे रही। उनके वास्ते घरा बना को देखो उनको ताबड़तोब उनको फंड लीज कर को फंड दे को उनका व्यवस्था कर को उनको घरा अच्छे बना के देखो सब उनका बकरियाँ का बच्चा का साला का उनको 5,000 10,000 दे रहे हैं। उनको घर चुना लुटने नहीं होता है। ये सब का बीजेपी सरकार करी तो ठीक है, नहीं का तो हमें कर्नाटक में एक बार और उग्र होराट करते हैं। ये उनको करेगा तो ये बच्चा का स्वाब लगता है, बकरियाँ का गैया का ये कुछ भी नहीं। उन्होंने खाली ये दो हमारे डीसीएम हैं, उन्होंने एक मुदोड़ वाले हैं एक अतनी वाले हैं, दोनों भी मिला को उन्होंने यहाँ वाले चरों को ये गंवा डुबाई तो भी उन्होंने गंवा में फिर रहे नहीं, गंवा का काम नहीं करे। पूरे खेड़िया में आज है उनको खाने नहीं है। वो कुली काम करने वाले उन्होंने शर्ट में कितने दिन रहना, उनको काम को कहाँ तो जाना, उनके वास्ते व्यवस्था करना नहीं तो उग्र होराट करते हैं। डीसी साहब को हमें प्रधानमंत्री तक भेजो कर को अर्जी भी दी मनवी भी दी, उन्होंने भेजे ठीक नहीं तो एक बार उग्र होराट करते। केंद्र सरकार से अभी तक कोई फंड 1 रुपया भी नहीं हुआ। 10,000 दे तो कहीं उन्होंने भी दूसरे नामा लिख को दिए थे और रिटर्न उन्होंने अपने अपने नामा लिख लेते। बीजेपी के नेताओं का तो कहना है अपनी तरफ से वो बाढ़ पीड़ितों की मदद कर रहे हैं बोल के। क्या भी नहीं कर रहे उन्होंने। किसी एक 10 लाख का 5 लाख का चेक दिए क्या, देखो उन्होंने 15 से 20 लाख रुपए देना उन्होंने रहता है बहुत पैसे वाले। आज उन्होंने रोड पर आए, उनका सोभी डूबे, घर डूबे, दार डूबे, पूरा डूबे। ಮಾಧ್ಯಮದ ಸಹೋದರರಿಗೆ ಸ್ವಾಗತಿಸುತ್ತಾ ಇಂದು ಬಿಜಾಪುರ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ತೀವ್ರವಾದಂಥ ಪ್ರತಿಭಟನೆಯನ್ನು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಳೆದ ತಿಂಗಳಿಂದ ಇಂದಿನವರೆಗೂ ನೆರೆಯ ಸಂತ್ರಸ್ತರಿಗೆ ಅತ್ಯಲ್ಪ ಸಹಾಯವನ್ನು ಮಾಡಿ ಅವರಿಗೆ ಪರಿಣಾಮಕಾರಿಯಾದಂಥ ಸಹಾಯ ಸಹಕಾರ ಸರ್ಕಾರ ನೀಡದೇ ಇರುವುದು ಅತ್ಯಂತ ಕಳವಳಿಕಾರಿ ಸಂಗತಿಯಾಗಿದೆ. ಕರ್ನಾಟಕದ ಅರ್ಧ ರಾಜ್ಯ ನೀರಿನಲ್ಲಿ ಮುಳುಗಿ ಹೋಗಿದೆ. ರೈತರ ಬದುಕು ನೀರು ಪಾಲಾಗಿದೆ. ಶ್ರೀಮಂತರು, ಬಡವರು, ದುಡಿದು ತಿನ್ನುವವರು, ದನಕರಗಳು, ಶಾಲೆಗಳು ಎಲ್ಲವೂ ನೀರಿನಲ್ಲಿ ಅವರ ಬದುಕು ಕಚ್ಚಿ ಹೋಗಿದೆ. ಬಹಳ ಕಷ್ಟದಲ್ಲಿ ಜನರು ಜೀವನವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಅನೇಕ ಸಂಘ ಸಂಸ್ಥೆಗಳು ಈ ಒಂದು ನೆರೆಯ ಸಂತ್ರಸ್ತರಿಗೆ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಸಹಕಾರವನ್ನು ನೀಡಿ ಅವರಿಗೆ ಬೆಂಬಲಿಸಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಆದರೆ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈ ನೆರೆಯ ಸಂತ್ರಸ್ತರ ಗೋಳನ್ನು ನೋಡಿ ರಾಷ್ಟ್ರೀಯ ಆಪತ್ತು ಎನ್ನುವಂಥದ್ದನ್ನು ಘೋಷಣೆ ಮಾಡಬೇಕಾಗಿತ್ತು. ಅವರು ಹಾಗೆ ಮಾಡಲಿಲ್ಲ. ಇದರಿಂದ ಕೇಂದ್ರದಿಂದ ಹಣ ನಮ್ಮ ಸರ್ಕಾರಕ್ಕೆ ಬರಲಿಲ್ಲ. ರಾಜ್ಯ ಸರ್ಕಾರದವರು ನರೇಂದ್ರ ಮೋದಿ ಅವರಿಗೆ ಒತ್ತಾಯ ಮಾಡಿ ಹಣವನ್ನೂ ಸಹ ಕೇಳಲಿಲ್ಲ. 38,000 ಕೋಟಿ ರೂಪಾಯಿ ಅಂದಾಜು ನೆರೆಯ ಸಂತ್ರಸ್ತರ ಹಾನಿ ಎಂದು ಸಮೀಕ್ಷೆ ಮಾಡಿದ್ದಾರೆ. ಈಗಾಗಲೇ ಕೊಟ್ಟಿದ್ದು ಹಣ ಕೇವಲ 3,800 ಕೋಟಿ ಮಾತ್ರ. ಇದು 10% ನಮ್ಮ ಜನರಿಗೆ ದುಡ್ಡು ಬರಲಿಲ್ಲ. ಇಲ್ಲಿ ಕೇಂದ್ರ ಮತ್ತು BJP, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರಾಜಕೀಯನ ಮಾಡ್ತಾ ಇದೆ. ರೈತಾಪಿ ಜನರು ನಮ್ಮವರಲ್ಲ. ರೈತರು, ಕಡುಬಡವರು, ನಿರ್ಗತಿಕರು, ದುರ್ಬಲರು ನಮ್ಮವರಲ್ಲ ಅನ್ನುವಂಥ ವಿಚಾರವನ್ನು ತಲೆಯಲ್ಲಿ ಹಾಕಿಕೊಂಡು ಕೇಂದ್ರ ಸರ್ಕಾರ ಸರಿಯಾಗಿ ಅವರಿಗೆ ಸಮರ್ಪಕವಾದಂಥ ಪರಿಹಾರವನ್ನು ನೀಡುವಲ್ಲಿ ವಿಫಲವಾಗಿದೆ. ಅದಕ್ಕಾಗಿ ಸರ್ಕಾರ ರೋಗ ರುಜಿನಗಳು ಪ್ರಾರಂಭ ಆಗಿದೆ. ಎಲ್ಲರಲ್ಲಿ ಗುಳಿಗೆ ಔಷಧಗಳ ಕೊರತೆ ಉಂಟಾಗಿದೆ. ಚುನುಮುರು ತಿಂದು ಜೀವನ ಸಾಗಿಸ್ತಾ ಇದ್ದಾರೆ. ರೈತರು ನಮ್ಮ ಬೆನ್ನೆಲುಬು. ನಾಡಿಗೆ, ದೇಶಕ್ಕೆ ಅನ್ನವನ್ನು ಕೊಟ್ಟ ರೈತ ಇವತ್ತು ಒಂದು ತುತ್ತ ಅನ್ನಕ್ಕಾಗಿ ಕಷ್ಟವನ್ನು ಪಡಬೇಕಾಗಿದೆ. ನಿಸರ್ಗದ ವಿಕೋಪಕ್ಕೆ ಬಲಿಯಾದಂಥ ರೈತ ತನ್ನ ಜೀವನವನ್ನೇ ಕಷ್ಟದಲ್ಲಿ ಸಿಲುಕಿಸಿಕೊಂಡಿದ್ದಾನೆ. ಅವನ ಒಂದೂ ತಪ್ಪಿಲ್ಲ. ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಮಳೆಯಾಗಿ ನೆರೆ ನಮ್ಮ ಹತ್ರ ಆಗಿದೆ. ಇದರಿಂದ ತೊಂದರೆ ನಾವು ಅನುಭವಿಸ್ತಾ ಇದ್ದೀವಿ. ಒಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಮರ್ಪಕವಾದಂಥ ಸಹಾಯ ಸಹಕಾರವನ್ನು ನೀಡಬೇಕು, ಸೂಕ್ತವಾದಂಥ ಪರಿಹಾರವನ್ನು ನೀಡಬೇಕು. ಅದರ ಜೊತೆಗೆ
ಉತ್ತಮವಾದಂಥ ಗುಣಮಟ್ಟದ ಶಾಲೆಗಳನ್ನು ಪ್ರಾರಂಭಿಸಬೇಕು. ತೋಟಗಾರಿಕೆ ಮತ್ತು ಕೃಷಿಯಲ್ಲಿ ಹಾನಿಯಾದಂಥ ರೈತರಿಗೆ ಸಮರ್ಪಕವಾದಂಥ ಹಣವನ್ನು ಸಂದಾಯ ಮಾಡಬೇಕು. ಯಾರು ಮನೆಯನ್ನು ಕಳೆದುಕೊಂಡಿದ್ದಾರೆ ಅವರಿಗೆ ಸಮರ್ಪಕವಾದಂಥ ಮನೆಯನ್ನು ಕಟ್ಟಿಕೊಡುವಲ್ಲಿ ಸರ್ಕಾರ ಮುಂದಾಗಬೇಕು. ಯಾವುದಾದ್ರೂ ದೊಡ್ಡ ಯೋಜನೆಗಳನ್ನು ಬದಿಗಿಟ್ಟು ಈ ರೈತರಿಗೆ ರೈತರ ಸಂಕಷ್ಟಕ್ಕೆ ನೆರೆಯ ಸಂತ್ರಸ್ತರಿಗೆ ಸಹಾಯ ಸಹಕಾರ ನೀಡಬೇಕು. ಇಲ್ಲದೆ ಹೋದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಎನ್ನುವಂಥ ವಿಚಾರವನ್ನು ಇವತ್ತು ರಾಜ್ಯಪಾಲರಿಗೂ ಮತ್ತು ಗೌರವಾನ್ವಿತ ರಾಷ್ಟ್ರಪತಿಗಳಿಗೂ ಪ್ರಧಾನಮಂತ್ರಿಗಳಿಗೂ ಮನವಿಯನ್ನು ಸಲ್ಲಿಸಲಾಗಿದೆ. ಜೈ ಭಾರತ್. ನಾನು ಹಾಸಿಂ ಪಿರ್ವಾಲಿಕರ್, ರಾಜ್ಯ ಮಾನವ ಹಕ್ಕುಗಳ ಕಲ್ಯಾಣ ಮಂಡಳಿ ಮತ್ತು ಪ್ರಧಾನ ಕಾರ್ಯದರ್ಶಿ ಕೆ.